ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಸದ್ಯ ಪ್ರತಿಯೊಂದು ರಸ್ತೆ, ಬಡಾವಣೆ ಮತ್ತು ದೇವಾಲಯಗಳಲ್ಲಿ ವಿದ್ಯುತ್ ದೀಪಾಲಂಕಾರ, ರಂಗೋಲಿ ಜೊತೆ ಅಂಗಡಿ ಮನೆ ಸೇರಿ ಎಲ್ಲಿ ನೋಡಿದರೂ ಕೇಸರಿ ಬಣ್ಣದ ಧ್ವಜಗಳನ್ನು ಹಾಕಲಾಗಿತ್ತು. ಇನ್ನು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಾದ್ಯಂತ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಇಲ್ಲಿನ ಪ್ರಮುಖ ವೃತ್ತದಲ್ಲಿ ಬೃಹದಾಕಾರದ ಶ್ರೀರಾಮನ ಬ್ಯಾನರ್ಗಳು, ಶ್ರೀರಾಮ ಧ್ವಜಗಳಿಂದ ತುಂಬಿ ತುಳುಕುತ್ತಿದ್ದವು. ಹಲವಾರು ರಸ್ತೆಗಳಲ್ಲಿ ಶ್ರೀರಾಮನ ಬರಹದ ಚಿತ್ರಗಳು, ಹೂವಿನಲ್ಲಿ ಶ್ರೀರಾಮನ ಚಿತ್ರಗಳು ಹಾಗೂ ವಿದ್ಯುತ್ ದೀಪದಿಂದ ಅಲಂಕಾರ ಏರ್ಪಡಿಸಲಾಗಿತ್ತು. ಪ್ರಮುಖವಾಗಿ ಆಜಾದ್ ಚೌಕದ ಬೃಹತ್ ಕಟೌಟ್ ಮತ್ತು ತಹಸೀಲ್ದಾರ್ ವೃತ್ತದಲ್ಲಿ ಶ್ರೀರಾಮನ ವಿಗ್ರಹಗಳು ಜನಾಕರ್ಷಣೆಯಾಗಿದ್ದು, 2 ಸ್ಥಳಗಳು ಸಾರ್ವಜನಿಕರ ಸೆಲ್ಫಿ ಫೋಟೋ ಸ್ಥಳವಾಗಿ ಮಾರ್ಪಟ್ಟಿದ್ದು ವಿಶೇಷವಾಗಿತ್ತು. ಇದಲ್ಲದೆ ಆಜಾದ್ ಚೌಕ್, ಬಾಗೇಪಲ್ಲಿ ವೃತ್ತದಲ್ಲಿ ಕೊತ್ತಂಬರಿ ವ್ಯಾಪಾರಿಯಿಂದ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಗೆಳೆಯ ಬಳಗದಿಂದ, ಕೋಲಾರ ವೃತ್ತ ಮತ್ತು ತಹಸೀಲ್ದಾರ್ ಕಚೇರಿ ವೃತ್ತದಲ್ಲಿ ಅನ್ನದಾನ ಸೇವೆ ಕಾರ್ಯಕ್ರಮ ನಡೆಯಿತು. दिव्य और नव्य धाम में बाजार विराजने की आप सभी को कोटि कोटि बधाई। भाव विभोर कर देने वाली इस दिन की प्रतीक्षा में लगभग 5 शताब्दी व्यतीत हो गई। दर्जनों पीढ़ियां अधूरी कामना लिए इस धराधाम से साकेत धाम में ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ರಾಮಲಲ್ಲಾ ಮಂದಿರ ಅದೇ ರೀತಿ ಚಿಂತಾಮಣಿಯಲ್ಲೂ ನಾನಾ ವಾರ್ಡುಗಳು 31 ವಾರ್ಡುಗಳಲ್ಲಿ ಇವತ್ತು ರಾಮ ಜಪ ಮಾಡಿ ರಾಮ ಭಕ್ತರು ಇವತ್ತು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದೇ ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಹೆಡ್ಕ್ವಾರ್ಟರಲ್ಲೂ, ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ ಹಿಂದೂ ದೇವಸ್ಥಾನಗಳಲ್ಲೂ ಇವತ್ತು ಅಯೋಧ್ಯೆ ರಾಮ ಮಂದಿರ, ಅಯೋಧ್ಯೆ ರಾಮ ಪ್ರತಿಷ್ಠಾಪನೆಯ ಬಗ್ಗೆ ಎಲ್ಲರೂ ಧ್ವನಿಗೂಡಿಸಿ ಸನಾತನ ಧರ್ಮದ ರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಮಹಾನ್ ಭಗವತ್ ಅವರು ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಆನಂದ್ ರೈ ಎಲ್ಲರೂ ಸೇರಿ ಇವತ್ತು ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತು ಲೋಕಕ್ಕೆ 500 ವರ್ಷಗಳಿಂದ ನಾವು ಕಂಡಂತ ಕನಸನ್ನ ನನಸು ಮಾಡಿ ಇವತ್ತು ಧರ್ಮ ಶ್ರೇಷ್ಠವಾಗಿ ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯುವಂತ ಕೆಲಸವಾಗಿದೆ. ಆದ್ರಿಂದ ಇವತ್ತು ಪ್ರಪಂಚಾದ್ಯಂತ ನಾನಾ ದೇಶಗಳಲ್ಲಿ, ಇವತ್ತು ಒಂದೇ ದೇಶ ಅಲ್ಲ, 185 ದೇಶಗಳಲ್ಲೂ ಇವತ್ತು ಎಲ್ಲಿ ಹಿಂದೂಗಳಿದ್ದಾರೆ ಅವರಿಗೆಲ್ಲರಿಗೂ ಅಕ್ಷತೆ ಸೇರಿದೆ. ಅಕ್ಷತೆ ಕಾರ್ಯ ಅವ್ರ ಮನೆಯಲ್ಲಿ ಇವತ್ತು ದೀಪಾರಾಧನೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಪಂಚದಾದ್ಯಂತ ಹಿಂದೂ ಮನೆಗಳಲ್ಲೂ ಇವತ್ತು ರಾಮನ ಜಪ ಮಾಡ್ತಾ ಇದ್ದಾರೆ. ದೇಶಕ್ಕೆ ಒಳ್ಳೇದಾಗಿ, ದೇಶ ಪ್ರಪಂಚಕ್ಕೆ ಒಳ್ಳೇದಾಗಿ, ಎಲ್ಲ ಸಮಸ್ಯೆಗಳು ಬಗೆಹರಿದು ರಾಮರಾಜ್ಯ ಸ್ಥಾಪನೆ ಆಗಲಿ ಅಂತ ಇವತ್ತಿನ ದಿವಸ ಎಲ್ಲರೂ ಆಶಿಸ್ತಾರೆ. ಶ್ರೀರಾಮ್ ಈ ದಿನ ಅನೇಕ ವರ್ಷಗಳ ಶತಕಗಳ ಕನಸು ನನಸಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ತುಂಬಾ ಖುಷಿ ತಂದಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಸಹ ನಾನು ಮಂಗಳಾರತಿ ತಗೊಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕೆಂತ ಹೇಳಿದ್ರೆ ದಶಕಗಳಿಂದ ಮಾಡಿರ್ತಕ್ಕಂಥ ಒಂದು ಹೋರಾಟಕ್ಕೆ ಇವತ್ತು ಒಂದು ಮುಕ್ತಿ ಸಿಕ್ತು. ಮತ್ತೆ ಇವತ್ತು ನಾವು ಒಂದು ರಾಮನ ಒಂದು ಪ್ರತಿಷ್ಠೆ ಏನ್ ಮಾಡ್ತಾ ಇದೀವಿ ಅದು ನಿಜವಾಗ್ಲೂ ಸಹ ತುಂಬಾ ಆಹ್ಲಾದಕರ ಅಂತ ವಿಚಾರ ಅಂತ. ಒಂದು ಇಲ್ಲಿ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಈ ದೇಶದ ಸಂಸ್ಕೃತಿ ಯಾಕೆ ಉಳಿಯುತ್ತೆ ಅಂದ್ರೆ ಈ ದಿನ ರಾಮ ಮಂದಿರದ ನಿರ್ಮಾಣ ಏನು ಆಗಿದೆಯೋ ಮತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆಯೋ
ಇದನ್ನ ವಾಲಂಟ್ರಿಯಾಗಿ ವೈಯಕ್ತಿಕವಾಗಿ ಇದು ನನ್ನ ಮನೆ ಕಾರ್ಯಕ್ರಮ ಅಂತ ಇಡೀ ದೇಶದಲ್ಲಿ ಕಾರ್ಯಕ್ರಮವನ್ನ ತಮ್ಮ ತಮ್ಮ ಮನೆಗಳಲ್ಲಿ, ಗ್ರಾಮಗಳಲ್ಲಿ, ನಗರಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ಸಂಕೇತ. ಅಂದ್ರೆ ಇದರ ಉದ್ದೇಶ, ಇದರ ಸಂಕೇತ ಏನಂತ ಹೇಳಿದ್ರೆ, ಈ ನೆಲದ ಸಂಸ್ಕೃತಿಯನ್ನ ಯಾವುದೇ ಕಾರಣಕ್ಕೂ ಯಾರ ಕೈಯಲ್ಲೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮೆಸೇಜ್ ಇವತ್ತು ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತೊಮ್ಮೆ ಈ ಒಂದು ಕರಸೇವೆಯಲ್ಲಾಗ್ಬೋದು, ಅಯೋಧ್ಯೆ ಮಂದಿರ ನಿರ್ಮಾಣದಲ್ಲಾಗಿರ್ಬೋದು, ಯಾರು ಹುತಾತ್ಮರಿದ್ದಾರೆ ಇವತ್ತು ಅವ್ರನ್ನೆಲ್ಲರನ್ನೂ ನೆನೆಸ್ಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ. ಹಾಗಾಗಿ ಅವ್ರನ್ನೆಲ್ಲರನ್ನೂ ನೆನೆಸ್ಕೊಳ್ತಾ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ರಾಮ ಜನ್ಮಭೂಮಿಯಲ್ಲಿ ಏನು ಜನ್ಮಸ್ಥಾನದಲ್ಲಿ ಇವತ್ತು ಪ್ರತಿಷ್ಠೆ ಆಗಿದೆಯೋ, ಈ ಪ್ರತಿಷ್ಠೆ ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಕಡೆ ನೋಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಯಾರ ಕೈಯಿಂದಲೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕಾರಣದಿಂದ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದೊಡ್ಡ ನಿದರ್ಶನ ಅಂತ ಇದೆ. ಮತ್ತೊಂದು ಹೇಳ್ಬೇಕು ಅಂತಿದ್ದೀನಿ, ಏನಂತ ಹೇಳಿದ್ರೆ ಆಗಸ್ಟ್ 15, 1947 ಆ ದಿನ ನಮಗೆ ಸ್ವತಂತ್ರ ಬಂದಾಗ ಇಡೀ ದೇಶದಲ್ಲಿ ಏನ್ ಸಂಭ್ರಮ ಮಾಡಿದ್ರೋ ನಮಗ್ ಗೊತ್ತಿಲ್ಲ. ಆದ್ರೆ ಆ ಸಂಭ್ರಮ ಬಿಟ್ರೆ ಮತ್ತೆ ಇಡೀ ದೇಶದಾದ್ಯಂತ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ರಿಲಿಜಿಯನ್, ಮತ್ತೊಂದು ಇನ್ನೊಂದು ಎಲ್ಲರೂ ಸಹ ಅಕ್ಸೆಪ್ಟ್ ಮಾಡಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ, ಇಡೀ ಪ್ರಪಂಚದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರಾಮ ಭಕ್ತರಿಗೂ ಸಹ ಭಾರತೀಯ ಸಂಸ್ಕೃತಿಯನ್ನ ಉಳಿಸಲಿಕ್ಕೆ ಪಣ ತೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್.